ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಏನಪ್ಪ ಚಾಕ್ಲೇಟ್ನ ಪೀಸಸ್ ಮಾಡಿ ಹಾಕ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ಚಾಕ್ಲೇಟ್ನ ಉಪಯೋಗಿಸ್ಕೊಂಡು ಡೋನಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಮಾಡೋದು ತುಂಬಾ ಸುಲಭ. ನಾನಿಲ್ಲಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ರೆಸಿಪಿ. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರಬೇಕು, ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ಲ, ಹಾಗೆಯೇ ಒಂದು 3ರಿಂದ 4 ಸ್ಪೂನಷ್ಟಾದರೆ ಸಾಕು ಸಕ್ಕರೆ. ಈಸ್ಟ್ ಒಂದು ಅರ್ಧ ಸ್ಪೂನಷ್ಟು ಈಸ್ಟನ್ನು ಕೂಡ ತೊಗೊಂಡಿದ್ದೀನಿ. ಹಾಲನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ಸಕ್ಕರೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಸ್ಟ್ ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು 1/4 ಗಂಟೆ 20 ನಿಮಿಷ ಹಾಗೆ ಬಿಟ್ವಿ ಅಂತ ಅಂದರೆ ಈಸ್ಟು ಫರ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಮುಚ್ಚಿಬಿಟ್ಟು ಒಂದು 1/4 ಗಂಟೆ, ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆನೇ ಇಡಿ, ಏನೂ ತಪ್ಪಾಗಲ್ಲ. ಈಗ ಇದನ್ನು ಮುಚ್ಚಿ ಎತ್ತಿಡೋಣ. ಇನ್ನು ಉಳಿದಿದ್ದು ಏನು ಮಾಡೋದು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ. ಒಂದು ಬೌಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟನ್ನ ಉಪಯೋಗಿಸ್ತಿದ್ದೀನಿ. ಗೋಧಿ ಹಿಟ್ಟಲ್ಲೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ, ಅಷ್ಟೇ ಫ್ಲಫಿಯಾಗೂ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು. ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮೊಸರು ಒಂದು 2 ಸ್ಪೂನಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಈಸ್ಟು, ಹಾಲು ಮತ್ತು ಸಕ್ಕರೆ ಹಾಕಿಟ್ಟಿದ್ವಲ್ಲ, ಆ ಮಿಶ್ರಣನ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕಾಗುತ್ತೆ. ಇನ್ ಕೇಸ್ ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೊಂಚೂರು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಅಥವಾ ಗಟ್ಟಿ ಅಂತ ಅನಿಸಿದ್ರೆ ಹಾಲನ್ನ ಸೇರಿಸ್ಕೊಳ್ಳಿ. ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ಲ, ಆ್ಯಕ್ಚುಲಿ ಹಾಲಿಗೆ ನಾನು ತೊಗೊಂಡಿರ್ತಕ್ಕಂಥ ಗೋಧಿ ಹಿಟ್ಟು ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಅದೇ ಅಳತೆನಲ್ಲಿ ಮಾಡ್ಕೊಳ್ಳಿ. ಇನ್ನೊಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಕಲಸಿ ಒಂದು ಅರ್ಧ ಗಂಟೆ ಮುಚ್ಚಿ ಎತ್ತಿಡೋಣ. ನೋಡಿ ಇವಾಗ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋಣ. ಡೋನಟ್ನ ಶೇಪ್ ಹೇಗೆ ಬೇಕೋ ಆ ಶೇಪಿಗೆ ರೆಡಿ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಚಾಕು ಸಹಾಯದಿಂದ ಪೀಸಸ್ಗಳನ್ನ ಮಾಡಿಕೊಂಡು ಕೈಯಿಂದ ನೀಟಾಗಿ ಮತ್ತೊಂದು ಬಾರಿ ಉಂಡೆನ ಮಾಡಿಟ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ಥರ. ಈಗ ಇದನ್ನು ಮತ್ತೊಂದು ಬಾರಿ ಕೈಯಿಂದ ಪ್ರೆಸ್ ಮಾಡಿ ಡೋನಟ್ ಶೇಪಿಗೆ ಎಷ್ಟು ಬೇಕು ಅಷ್ಟು ಶೇಪು, ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದು ಅಲ್ಲ, ಮೀಡಿಯಮಾಗಿ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ಲಟ್ಟಣಿಗಳು ಜಸ್ಟ್ ಹಾಗೆಯೇ ಹಿಂದೆ ಮುಂದೆ ಮಾಡಿದ್ರೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ತುಂಬ ಲಟ್ಟಿಸೋದೇನು ಬೇಡ. ಹಾಗಾಗಿ ಈ ಥರ ಕೈಯಿಂದ ಮಾಡಿಕೊಂಡ್ರೆ ಬೆಟರ್. ನೋಡಿ, ಮಧ್ಯಕ್ಕೆ ಹೋಲು ನಾನಿಲ್ಲಿ ಕುಟಾಣಿ ಇತ್ತಲ್ಲ ಅದ್ರ ಸಹಾಯದಿಂದ ಮಾಡ್ತಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ ಅದ್ರ ಸಹಾಯದಿಂದ ನೀವು ಮಾಡ್ಬೋದು. ಈಗ ಮಾಡಿರ್ತಕ್ಕಂಥ ಡೋನಟ್ಗಳನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಬದಿನಲ್ಲೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಈಸಿ ಅಲ್ವಾ ಮಾಡೋದು. ಅಂಗಡಿಯಿಂದ ತಂದು ಅದೆಷ್ಟು ದಿನ ಆಗಿರುತ್ತೋ ಮಾಡಿ ಮಕ್ಳಿಗೆ ಕೊಡಲಿಕ್ಕೆ ನಿಮಗೆ ಬೇಜಾರಂತ ಅನ್ನಿಸ್ಬೋದು. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ಉಬ್ಬಿ. ಹೀಗೆ ಇನ್ನು ಉಳಿದಂಥ ಎಲ್ಲ ಡೋನಟ್ಗಳನ್ನೂ ಕೂಡ ಎಣ್ಣೆಯಲ್ಲಿ ಎರಡೂ ಬದಿನಲ್ಲೂ ನೀಟಾಗಿ ಪರ್ಫೆಕ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಬೇಗನೆ ಕೂಡ ಬೇಯುತ್ತೆ. ದಪ್ಪ ಇದೆ ಬೇಯಲ್ವೇನೋ ಒಳಗಡೆ ಆ ಥರ ಏನೂ ಇಲ್ಲ. ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದೆಲ್ಲ ಬೇಯಿಸಾದ್ಮೇಲೆ ಚಾಕ್ಲೇಟ್ನ ಪೀಸ್ ಮಾಡಿ ಒಂದು ಗಾಜಿನ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಡಬಲ್ ಬಾಯ್ಲ್ ಮಾಡಬೇಕಾಗುತ್ತೆ. ಅಂದರೆ ಬಿಸಿ ನೀರು ಕಾಯ್ಲಿಕ್ಕಿಟ್ಟು ಅದರೊಳಗಡೆ ಈ ಬೌಲ್ನ ಇಟ್ಟು ಮೆಲ್ಟ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು, ನಿಮ್ಮ ಹತ್ರ ಯಾವ ಚಾಕ್ಲೇಟ್ ಇದೆ ಅದನ್ನು ತೊಗೊಳ್ಳಿ. ನಿಮಗೆ ವೈಟ್ ಕಲರಲ್ಲಿ ಬೇಕು ಅಂದರೆ ಮಿಲ್ಕ್ ಚಾಕ್ಲೇಟ್ ತೊಗೊಳ್ಳಿ, ಅಥವಾ ಡೈರಿ ಮಿಲ್ಕು ಈ ಥರ ಡಾರ್ಕ್ ಚಾಕ್ಲೇಟು ಯಾವುದಿದೆ ಅದನ್ನು ನೀವು ಉಪಯೋಗಿಸ್ಬೋದು. ನೋಡಿ, ಮೆಲ್ಟ್ ಆಗಿರ್ತಕ್ಕಂಥ ಚಾಕ್ಲೇಟ್ ಸಿರಪ್ ಇದು. ಈಗ ಇದಕ್ಕೆ ನಾವೇನು ಮಾಡಿ ಇಟ್ಕೊಂಡಿದ್ವಿ ಡೋನಟ್ಟು, ಅದನ್ನು ಅದ್ದಬೇಕಾಗತ್ತೆ. ಒಂದು ಬದಿನಲ್ಲಿ ಅಷ್ಟೇ ಅದನ್ನು ಡಿಪ್ ಮಾಡಿದ್ವಿ ಅಂದರೆ ನಮಗೆ ಡೋನಟ್ಟು ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ವ, ಅಂದರೆ ಕಲರ್ ಸ್ವಲ್ಪ ಚೇಂಜ್ ಇದೆ. ನಾವು ಮೈದಾದಲ್ಲಿ ಮಾಡಿದರೆ ಅದು ಸ್ವಲ್ಪ ಲೈಟ್ ಕಲರ್ ಬರ್ತಾಯಿತ್ತು. ಇದು ಸ್ವಲ್ಪ ಡಾರ್ಕ್ ಇದೆ, ಯಾಕೆಂದರೆ ಜವೆ ಗೋಧಿ ಹಿಟ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಈ ಥರ ಡಿಪ್ ಮಾಡಿ ಮಾಡಿ ಇಟ್ವಿ ಅಂತ ಅಂದರೆ ನಮಗೆ ಮನೆಯಲ್ಲೇ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಡೋನಟ್ಟು ರೆಡಿ ಆಯಿತು. ನಿಮಗೆ ವೈಟ್ ಕಲರಲ್ಲಿ ಬೇಕು ಅಂದರೆ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡು ಅದನ್ನು ಈ ಥರ ಡಬಲ್ ಬಾಯ್ಲ್ ಮಾಡಿಬಿಟ್ಟು ಅದರಿಂದ ಡಿಪ್ ಮಾಡಿಟ್ರಿ ಅಂತ ಅಂದರೆ ನಿಮಗೆ ಡೋನಟ್ಟಲ್ಲೇ ಮಿಲ್ಕ್ ಕಲರ್ ಬರುತ್ತೆ. ಇದು ಚಾಕ್ಲೇಟ್ ಕಲರ್ ಇದೆ, ನಿಮಗೆ ಮಿಲ್ಕ್ ಕಲರ್ ಬೇಕಂದರೆ ಹಾಗೆ ಮಾಡಿ ವೈಟಲ್ಲಿ. ನೋಡಿದ್ರಲ್ಲ, ನಾನು ಎಲ್ಲವೂ ಚಾಕ್ಲೇಟ್ ಇದರಲ್ಲೇ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಚಾಕ್ಲೇಟ್ ಅಷ್ಟೇ ಇಷ್ಟ ಆಗೋದು, ಮಿಲ್ಕ್ ಇಷ್ಟ ಆಗೋಲ್ಲ. ಸೊ ಹಾಗಾಗಿ
ಚಾಕ್ಲೇಟ್ ಫ್ಲೇವರ್ದಷ್ಟೇ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಅನಿಸುತ್ತೆ ಅದನ್ನು ಈಸಿಯಾಗಿ ಮನೆಯಲ್ಲೇ 5 ನಿಮಿಷ ಟೈಮು ಮಕ್ಕಳು ಬರೋಷ್ಟರಲ್ಲಿ ಮಾಡ್ಕೊಬೋದು. ಕಲಸೆಲ್ಲ ಇಟ್ಟಿದ್ವಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಅಂತ ಅಂದರೆ ಮಾಡೋದು. ತುಂಬ ಅಂದರೆ ತುಂಬಾ ಸುಲಭ. ನೋಡ್ಕೊಂಡ್ರಲ್ವ, ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಬರ್ತ್ಡೇ ಫಂಕ್ಷನ್ನು ಅದು ಇದು ಇದೆ ಅಂದರೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ತೋರಿಸ್ತೆ ಅಂತ ಅಂದ್ಬಿಟ್ಟು. ತಪ್ಪದೆ ಲೈಕು, ಶೇರು, ಕಮೆಂಟು ಮಾಡಿ. ಹಾಗೆಯೇ ವಿಡಿಯೋ ಹೇಗಿತ್ತು ರೆಸಿಪಿ ಮಾಡಿಬಿಟ್ಟು ಬಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ನೋಡ್ತಿರ್ಬೋದು ನೀವು, ಒಳಗಡೆ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.